ಅಮೂಲ್ಯ ಅವ್ರ ವಿಷಯಕ್ಕೆ ಬರೋದಾದ್ರೆ ತುಂಬಾ ವರ್ಷಗಳಿಂದ ನೀವು ಗೀತಾ ಸೀರಿಯಲ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾವು ಅನ್ಕೊಂಡಿದ್ದೇನು ಅಂತಂದ್ರೆ ನಿಮ್ಗೆ ಸಿಸ್ಟರ್ ಆಗ್ಬೇಕು ಅವರು ಅಂತ ಹೇಳ್ಬಿಟ್ಟು, ಅಂದ್ರೆ ನೀವು ಏನೋ ಅವ್ರ ಕಸಿನ್ ಆಗ್ಬೇಕು, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳಿರ್ಬೋದು ಅಂತ ಅನ್ಕೊಳ್ತಾ ಇದ್ವಿ ನಾವೆಲ್ಲರೂ. ಆದ್ರೆ ಆ ಥರ ಇಲ್ಲ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಮತ್ತೆ ಅವರು ನಿಮ್ದು ಪೋಸ್ಟರ್ಸ್ ಎಲ್ಲ ಹಾಕಿದ್ರು. ಒಂದೊಳ್ಳೆ ಸಿಸ್ಟರ್ ಆಗೇ ನಮ್ಮ ಜೊತೆ ಇರೋದು, ಎಲ್ಲೂ ನಮ್ಮನ್ನ ಬಿಟ್ಕೊಟ್ಟಿಲ್ಲ. ಒಂದೊಳ್ಳೆ ಇದ್ರ ರೀತಿಲ್ಲ ನೋಡ್ಕೊಂಡು ಏನಾದರೂ ಬೇಕು ಅಂತ ಫೋನ್ ಮಾಡಿದ್ರೆ ಅಕ್ಕ ಹಿಂಗೆ ಅಂತ ಏನಾದರೂ ಕೇಳಿದಾಗ ಪ್ರತಿಯೊಂದು ಇದ್ರಲ್ಲೂ ನಮ್ಮ ಜೊತೆ ಅವರು ನಿಂತಿದ್ದಾರೆ. ಬಟ್ ಖುಷಿ ಇದೆ, ನನ್ನ ಫ್ಯಾಮಿಲಿ ಅವರು. ಅದು ಜಗ್ಗಿ ಅಣ್ಣ ನಂಗೆ ಅಣ್ಣ ಆಗ್ಬೇಕು, ಅಣ್ಣನ ವೈಫ್, ಸೊ ಅತ್ತಿಗೆ ಅಕ್ಕ ಅಂತಾನೆ ಕರೆಯೋದು. ಸೊ ಖುಷಿ ಇದೆ ಅವಳೆ. ಪ್ರತಿಯೊಂದು ಏನೇ ಅಣ್ಣಂಗಾಗ್ಲಿ ಅಕ್ಕಂಗಾಗ್ಲಿ ಫೋನ್ ಮಾಡಿದ್ರು ಅಷ್ಟೇ ಅವ್ರು ಹೇಳೋದು ನಿನ್ಗೆ ಏನು ಅನ್ಸುತ್ತೋ ದೇ ಆರ್ ವೆರಿ ಪ್ರೌಡ್. ಅಂದರೆ ನನಗೂ ಅಷ್ಟೇ ಏನಾದರೂ ಬೇಕು ಅಂತ ಏನಾದರೂ ಡಿಸಿಷನ್ಸ್ನ ಕೇಳಬೇಕು ಅಂತ ಫೋನ್ ಮಾಡಿದಾಗೂ ನೀಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಯಾವತ್ತೂ ಏನೋ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳಿಲ್ಲ, ಚಂದ ರೆಸ್ಪಾನ್ಸ್ ಮಾಡ್ತಾರೆ. ನಿಮಗೆ ಒಬ್ಬ ಅಕ್ಕ ಜಿಂಕೆ, ಇನ್ನೊಬ್ರು ತಂಗಿ ಜಿಂಕೆ ಇದ್ದಾರೆ. 3 ಜನನು ಫೇಮಸ್ ಆಗೋಗ್ಬಿಟ್ಟಿದ್ದೀರಾ. ನಾನು ನಿಮ್ದು ಪೋಸ್ಟ್ಗಳನ್ನ ನೋಡಿದಾಗ ನಿಮ್ಮ ತಂಗಿ ಜಿಂಕೆ ಇರಲ್ಲ ಈ ಎಲ್ಲದರಲ್ಲೂ. ಯಾಕೆ ಮಿಸ್ ಆಗಿರ್ತಾರೆ? ಜೊತೆಗೆ ಇವಾಗ ತುಂಬಾನೇ ಫೇಮಸ್ ಆಗೋಗ್ಬಿಟ್ಟಿದ್ದೀರಾ ನೀವು 3 ಜನನು. ನೀವು ಬಂದಿದ ತಕ್ಷಣ ಹೇಳ್ತೀರಾ ದಿವ್ಯಾ ಅವ್ರಿಗೆ ಯಾಕೆ ಬಂದೆ ನೀನು ಇಲ್ಲಿ ಅಂತ. ಸೊ ನಿಮ್ಗಿಂತ ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಹೇಳಿ ನೀವು ಆ ಡೈಲಾಗ್ ಹೊಡಿತೀರಾ? ನನ್ನ ತಂಗಿ ಸ್ವಲ್ಪ ಹಿಂದುಳಿತಾಳೆ ನಮ್ಮ ಜೊತೆ ಎಲ್ಲ ಜಾಸ್ತಿ. ಅವಳು ಶೀಸ್ ವೆರಿ ಡಿಫ್ರೆಂಟ್. ನಮ್ಮಿಬ್ರಿಗಿನ್ನ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಅವಳು. ಸೊ ನಾಳೆ ಫೋಟೋ ತಗೋಬೇಕು, ಇವಾಗ ತೊಗೊಳಲ್ಲ ಅಂತ ಹಿಂಗೆ ರಿಯಾಕ್ಟ್ ಮಾಡ್ತಾಳೆ. ಸೊ ಹಂಗಾಗಿ ನನ್ನ ಪೋಸ್ಟ್ಸಲ್ಲಿ ಎಲ್ಲೂ ಅವಳು ಹೆಚ್ಚಿಗೆ ಕಾಣಿಸಿಲ್ಲ. ಬಟ್ ಅದೇ ಹೇಳ್ತಿದ್ರು, ನೀನಲ್ಲ, ನಿನಗೆ ನಿನ್ನ ಅಕ್ಕ ಸೂಪರ್ ಅಂದರೆ ನಿನ್ನ ಅಕ್ಕನಿಗೆ ನಿನ್ನ ತಂಗಿನ ಸೂಪರ್, 3 ಜನನು ಸೂಪರ್ ಆಗಿದ್ದೀರಾ ಅಂತ ಒಂದು ಸ್ವಲ್ಪ ಕಾಂಪ್ಲಿಮೆಂಟ್ ಬಂದು. ಸೊ ಖುಷಿ ಇದೆ. ಅವರೆಲ್ಲ ಮನೆಗೆ ಬಂದು ಹೋಗಿದ್ದು, ಅವರು ನನಗಿನ್ನ ಜಾಸ್ತಿ ಫೇಮಸ್ ಆಗಿರೋದು ಖುಷಿ ಇದೆ. ಕಾಸ್ಟ್ಯೂಮ್ಸ್ ತೊಗೊಂಡು ಹೋಗಿದ್ರಿ ಬಿಗ್ ಬಾಸ್ ಮನೆಗೆ? ನನಗೆ ಆ್ಯಕ್ಚುಲಿ ನಾನು ಟು ಬಿ ಫ್ರ್ಯಾಂಕ್ ಐ ಆಮ್ ವೆರಿ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ನಾನು ಇನ್ಷಿಯಲಲ್ಲಿ ಹೌಸ್ ಆಫ್ ಅಭಿನಾ ಅಂತ ನನ್ನ ಅಕ್ಕನ ಫ್ರೆಂಡ್ ಇದ್ದಾರೆ. ಅವ್ರು ಒಂದು 20 ಪೇರ್ಸು ಅವ್ರು ಹೊಸ್ದಾಗಿ ಶುರು ಮಾಡಿರೋಂಥ ಕಾಸ್ಟ್ಯೂಮ್ನ ಕಳಿಸಿದ್ರು ನನಗೆ. ನಿಜವಾಗ್ಲೂ ನನಗೆ ಅಲ್ಲಿಂದ ಶುರು ಆಗಿದೆ. ಅವ್ರೇನು ನನಗೆ ಇದು ಮಾಡಿದ್ರು ಹೌಸ್ ಆಫ್ ಅಭಿನಾ ಅಂತ, ಅಲ್ಲಿಂದ ಶುರು ಆಗಿದ್ದು. ನನಗೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಕೊಲಾಬೇ ಬಂದಿದ್ದು ಡ್ರೆಸ್ಸಸ್. ನಾನು ಜಾಸ್ತಿ ಖರ್ಚು ಮಾಡಿಲ್ಲ.